ನಮಸ್ತೆ ಸ್ನೇಹಿತರೆ. ಮಾಘ ಪುರಾಣದ 17ನೇ ಅಧ್ಯಾಯ. ಬ್ರಾಹ್ಮಣ ದಂಪತಿಗಳ ಅಲ್ಪಾಯು ಮಗ. ಗೃತ್ಸಮದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದ ಜಹನ್ನುವು, ಮುನೀಂದ್ರ, ಆ ಬ್ರಾಹ್ಮಣನು ಯಾರು? ಅವನು ಮಾಘವ್ರತವನ್ನಾಚರಿಸಿದನೇ? ಇವನ್ನೆಲ್ಲ ವಿಸ್ತಾರವಾಗಿ ತಿಳಿಸಬೇಕು ಎಂದು ಕೇಳಿದನು. ಆಗ ಗೃತ್ಸಮದನು ಜಹನ್ನು, ಅಗತ್ಯವಾಗಿ ಹೇಳುವೆನು, ಇದೋ ಕೇಳು. ಬಹುಕಾಲದ ಹಿಂದೆ ಗಂಗಾ ನದಿ ತೀರದಲ್ಲಿ ಒಬ್ಬ ವಿಪ್ರನು ವಾಸಿಸುತ್ತಿದ್ದನು. ಆತ ಸಕಲ ವೇದಗಳನ್ನು ತಿಳಿದವನಾಗಿದ್ದನು. ನಿತ್ಯ ಕರ್ಮಗಳನ್ನು ನೇಮೆ ನಿಷ್ಠೆಯಿಂದ ಮಾಡುತ್ತಾ ಸತ್ಯವಂತನು, ದಯಾಪರನೂ ಆಗಿದ್ದನು. ಆದರೆ ಅವನಿಗೆ ಬಹುಕಾಲವಾದರೂ ಮಕ್ಕಳಾಗಿರಲಿಲ್ಲ. ಸಂತಾನವೆನ್ನುವುದು ಇಲ್ಲದೆ ಹೋದರೆ ದಂಪತಿಗಳಿಗಾಗುವ ಕೊರಗು ಅಷ್ಟಿಷ್ಟಲ್ಲ. ಆತನು ಒಂದು ದಿನ ತನ್ನ ಹೆಂಡತಿಗೆ, ಭಾರ್ಯ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಮಾತನ್ನು ಹಿರಿಯರು ಹೇಳಿರುವುದನ್ನು ಕೇಳಿರುವೆಯಲ್ಲ. ನಾನು ಏನೆಂದು ಹೇಳಲಿ? ನನಗೆ ಒಬ್ಬನಾದರೂ ಮಗ ಜನಿಸಲಿಲ್ಲ. ಅಂದ ಮೇಲೆ ನನಗೆ ಸದ್ಗತಿ ಉಂಟಾಗುವುದಿಲ್ಲ. ನಾನು ಕಳೆದ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇನೋ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸುತ್ತಿರುವೆ. ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಯಾವ ದಾನವೂ ಕೊಡಲಿಲ್ಲ. ಪ್ರಾಣಿಗಳಲ್ಲಿ ದಯೆ ತೋರಲಿಲ್ಲ. ಆದುದರಿಂದ ನನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ. ನಾವು ಎಷ್ಟು ದಿನಕ್ಕಾದರೂ ಶ್ರೀ ಹರಿಯ ಕೃಪೆಗೆ ಪಾತ್ರರಾಗಲಿಲ್ಲ. ಎಂದ ಮೇಲೆ ಅವನಲ್ಲಿ ನಾವಿಟ್ಟಿರುವ ಭಕ್ತಿ ಸಾಲದಾಯಿತು. ನಾವು ಇಬ್ಬರು ಈಗಿಂದೀಗಲೇ ಗಂಗಾ ತೀರದ ಕನಾನದಲ್ಲಿ ಪರಮಾತ್ಮನನ್ನು ಕುರಿತು ತಪಸ್ಸನ್ನಾಚರಿಸೋಣ. ಆಗಲಾದರೂ ಶ್ರೀಹರಿ ಒಲಿಯಬಹುದು ಎಂದು ಹೇಳಿದನು. ಅದಕ್ಕೆ ವಿಪ್ರನ ಹೆಂಡತಿಯು ಒಪ್ಪಿದಳು. ಇಬ್ಬರು ಶುಚಿರ್ಭೂತರಾಗಿ ಗಂಗಾ ತೀರದ ಅರಣ್ಯಕ್ಕೆ ಹೋದರು. ಬ್ರಾಹ್ಮಣನು ತನ್ನ ಎಡಗಾಲಿನ ಬೆರಳನ್ನು ಭೂಮಿಯಲ್ಲಿ ಹೂರಿ ಎರಡೂ ಕೈಗಳನ್ನು ಮೇಲೆತ್ತಿ ಜೋಡಿಸಿ ಓಂ ನಮೋ ನಾರಾಯಣಾಯ ಎಂದು ಜಪಿಸತೊಡಗಿದನು. ಆತನ ಪತ್ನಿಯು ಅವನ ಬೆಂಗಾವಲಾಗಿ ಇದ್ದು ಗಂಡನು ಮಾಡುತ್ತಿದ್ದ ತಪಸ್ಸಿಗೆ ಯಾವ ವಿಘ್ನವೂ ಬಾರದಂತೆ ನೋಡಿಕೊಳ್ಳುತ್ತಿದ್ದಳು. ದಿನಗಳು ಉರುಳಿದವು. ವೈಕುಂಠವಾಸಿಯಾದ ಶ್ರೀಹರಿಯು ವಿಪ್ರನ ಭಕ್ತಿಗೆ ಮೆಚ್ಚಿ ಶಂಖಚಕ್ರ ಗದಾಪಾಣಿಯಾಗಿ ಪ್ರತ್ಯಕ್ಷನಾದನು. ಅವನನ್ನು ನೋಡಲು ಎರಡು ಕಣ್ಣುಗಳು ಸಾಲದಾದವು. ನಿಜಕ್ಕೂ ಬ್ರಾಹ್ಮಣನು ಭಾಗ್ಯಶಾಲಿ, ಪರಮಾತ್ಮನು ಎಂದು ಭಕ್ತ ಪರಾಧೀನನಲ್ಲವೇ? ಬ್ರಾಹ್ಮಣನು ಶ್ರೀಹರಿಯನ್ನು ಕಂಡು ವಿಧವಾಗಿ ಸ್ತೋತ್ರ ಮಾಡಿದನು. ಆಗ ನಾರಾಯಣನು, ವಿಪ್ರನೇ, ನಿನ್ನ ಭಕ್ತಿಗೆ ಮೆಚ್ಚಿರುವೆನು. ನಿನಗೇನು ವರಬೇಕು ಕೇಳಿಕೋ ಎಂದನು. ಬ್ರಾಹ್ಮಣನು, ಪರಮಾತ್ಮ ಭಕ್ತವತ್ಸಲ, ನಿನ್ನ ಕೃಪೆ ಏನೆಂದು ಹೇಳಲಿ? ಈ ಪಾಮರನ ಮೇಲೆ ದಯ ತೋರಿ ಬಂದೆಯ. ಏ ಕರುಣಾತರಂಗ, ದಯಾಮಯ, ನನಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ. ಆದುದರಿಂದ ನನಗೆ ಒಂದು ಗಂಡು ಮಗುವನ್ನು ದಯಪಾಲಿಸು ತಂದೆ ಎಂದು ವರ ಕೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಬ್ರಾಹ್ಮಣನ ಕೋರಿಕೆಗೆ ಇಲ್ಲವೆನ್ನದೆ ಪರಮಾತ್ಮನು ತಥಾಸ್ತು ಎಂದು ಹೇಳಿ ಅಂತರ್ಧನಾದನು. ಬ್ರಾಹ್ಮಣನು ಹಾಗೂ ಅವನ ಹೆಂಡತಿ ಇಬ್ಬರು ಸಂತೋಷದಿಂದ ಮನೆಗೆ ಹಿಂತಿರುಗಿದರು. ಬಹುದಿನಗಳಿಂದ ಅನ್ನ ಕಾಣದಿರುವ ಬಡವನು ಆಹಾರ ಕಂಡಾಗ ಹೇಗೆ ಸಂತೋಷಿಸುವನೋ ಹಾಗೆ ಸಂತೋಷಿಸುತ್ತಾ ಹರಿಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದರು. 1 ವರ್ಷ ಕಳೆಯುವುದರೊಳಗೆ ಬ್ರಾಹ್ಮಣ ದಂಪತಿಗಳಿಗೆ ಒಂದು ಗಂಡು ಮಗುವಾಯಿತು. ಬ್ರಾಹ್ಮಣ ದಂಪತಿಗಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಮಗುವನ್ನೆತ್ತಿ ಮುದ್ದಾಡಿದರು. ಆ ಮಗನಿಂದ ತಮಗೆ ಸಕಲ ಸೌಭಾಗ್ಯಗಳು ಸಿದ್ಧಿಸುವವು ಎಂದು ಹಿಗ್ಗಿದರು. ಮಗುವಿಗೆ ಅನ್ನಪ್ರಾಶನ ಚೌಲಗಳನ್ನು ಮಾಡಿ ವಿದ್ಯಾಭ್ಯಾಸಕ್ಕೆ ನಿಯೋಜಿಸಿದರು. ಈ ಸಂತೋಷದಲ್ಲಿ ಬ್ರಾಹ್ಮಣನು ಕಾಲ ಕಳೆಯುತ್ತಿದ್ದನು. ಆದರೆ ಸಿರಿ ಸಂತೋಷಗಳು ಬಹುಕಾಲ ಇರುವುದಿಲ್ಲ. ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಸಮಾನಾಗಿ ಬರುತ್ತಿರುತ್ತವೆ. ಮನುಷ್ಯನಾದವನು ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸದಾ ಹರಿಧ್ಯಾನ ಮಾಡುತ್ತಿರಬೇಕು. ಒಂದು ದಿನ ಬ್ರಾಹ್ಮಣನ ಮನೆಗೆ ದೈವ ನಿಯಾಮಕವು ಎಂಬಂತೆ ಮಹತಿ ವೀಣೆಯನ್ನು ಹಿಡಿದು ನಾರದ ಮಹರ್ಷಿಗಳು ಪ್ರಾಪ್ತರಾದರು. ಅವರು ಬಂದೊಡನೆ ಬ್ರಾಹ್ಮಣನು ಅವರನ್ನು ಆದರದಿಂದ ಬರಮಾಡಿಕೊಂಡು ಆರ್ಘ್ಯ ಪಾದ್ಯಾದಿಗಳಿಂದ ನೀಡಿ ಸತ್ಕರಿಸಿದನು. ಬಳಿಕ ಮಗನಿಂದಲೂ ನಮಸ್ಕಾರ ಮಾಡಿಸಿದನು. ನಾರದರು, ವಿಪ್ರಶ್ರೇಷ್ಠ, ಕುಶಲವಷ್ಟೇ, ನಿನಗೊಂದು ದುಃಖದ ಸಂಗತಿ ಹೇಳಬೇಕಾಗಿದೆ ಎಂದಾಗ ಬ್ರಾಹ್ಮಣನು ನಡುಗಿ ಹೋದನು. ಮಹರ್ಷಿಗಳೇ, ಮಗನು ಹುಟ್ಟಿದ ಸಂತಸದಲ್ಲಿದ್ದೇನೆ. ತಾವು ಏನು ಹೇಳುವಿರೋ ಎಂದು ಭಯವಾಗಿದೆ ಎಂದು ಹೇಳಿದನು. ಅಯ್ಯ ವಿಪ್ರ, ಏನು ಹೇಳಲಿ? ನಿನ್ನ ಮಗನು ಅಲ್ಪಾಯು, ಕೇವಲ 12 ವರ್ಷಗಳ ಕಾಲ ಬದುಕಿರುತ್ತಾನೆ ಎಂದು ತಿಳಿಸಿ ಅಲ್ಲಿಂದ ಹೊರಟರು. ನಾರದರು ತಿಳಿಸಿದ ಸಂಗತಿಯಿಂದ ಬ್ರಾಹ್ಮಣನ ದಂಪತಿಗಳು ಅಪಾರ ಶೋಕಕ್ಕೀಡಾದರು. ಹಿಂದೆ ನಾನು ಹೇಳಲಿಲ್ಲವೇ, ವಿಧಿ ಬರಹ ಎಂದು ಅದನ್ನಳಿಸಲು ಯಾರಿಗೂ ಸಾಧ್ಯವಿಲ್ಲ. ಇಲ್ಲಿಗೆ 17ನೇ ಅಧ್ಯಾಯವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡುತ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ
ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟು ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.